ಆಗಸ್ಟ್ 10-11ಕ್ಕೆ ನಟಿ ಸೋನಾಲ್ ನಿರ್ದೇಶಕ ತರುಣ್ ಮದುವೆ. ಐಟಿ-ಬಿಟಿ ಕಂಪನಿಯ ನೌಕರರಿಗೆ ಬಿಗ್ ಶಾಕ್ ಏನದು? ಇನ್ಮುಂದೆ ಸರ್ಕಾರಿ ನೌಕರರು ಆರ್ಎಸ್ಎಸ್ ಸೇರಬಹುದು ಹೇಗೆ? ಮಂತ್ರಾಲಯಕ್ಕೆ ತೆರಳುತ್ತಾ ಇದ್ದ ಭಕ್ತರನ್ನ ಮತಾಂತರ ಮಾಡಲಿಕ್ಕೆ ಯತ್ನ ಎಲ್ಲಿ? ಬನ್ನಿ ಕರ್ನಾಟಕ ಟಾಪ್ 20ಯಲ್ಲಿ ನೋಡ್ಕೊಂಡು ಬರೋಣ. ಗಡಿ ಜಿಲ್ಲೆ ಬೀದರ್ನಲ್ಲಿ ಧಾರಾಕಾರ ಮಳೆಗೆ ಅವಾಂತರಗಳು ಸೃಷ್ಟಿಯಾಗಿದ್ದು ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 2 ರಿಂದ 3 ಅಡಿ ನೀರು ನಿಂತು ಕೆರೆಯಂತಾಗ್ತಾ ಇದ್ದು ಸಂಪೂರ್ಣವಾಗಿ ನೀರುಮಯವಾಗಿದೆ. ಕ್ರೀಡಾಂಗಣದಲ್ಲಿ ಪ್ರತಿದಿನ ವಾಕ್ ಮಾಡುತ್ತಿದ್ದ ಜನರು ಹೈರಾಣಾಗಿದ್ದು, ಕೆರೆಯಂತಾದ ಕ್ರೀಡಾಂಗಣದಲ್ಲಿ ವಾಕ್ ಮಾಡದೆ ಜನರು ವೀಕ್ಷಣೆಗಾಗಿ ಕಾದು ಕುಳಿತಿರುವಂತಹ ಗ್ಯಾಲರಿ ಸ್ಥಳದಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವು ಜನರು ಕ್ರೀಡಾಂಗಣ ಜಲಾವೃತವಾಗಿದ್ದನ್ನ ನೋಡಿ ವಾಪಸ್ ಹೋಗ್ತಾ ಇದ್ದು, ಸತತ 4 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಗಡಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಇಂದು ಕೂಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದ್ದು, ಹವಾಮಾನ ಇಲಾಖೆಯ ಪ್ರಕಾರ ಇನ್ನೂ 3 ದಿನಗಳ ಕಾಲ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸಾಧ್ಯತೆ ಅಂತ ಮಾಹಿತಿ ನೀಡಿದ್ದಾರೆ. ನಾವೀಗ ಒಂದು ಬೀದರ್ ಜಿಲ್ಲಾ ಏನು ನಗರದ ಕ್ರೀಡಾಂಗಣ ಇದೆ, ಆ ಕ್ರೀಡಾಂಗಣದಲ್ಲಿ ಇದ್ದೀವಿ. ನೋಡ್ಬೋದು ಯಾವ ರೀತಿ ಒಂದು ರೀತಿಯ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು, ಒಂದು ರೀತಿಯ ಸಂಪೂರ್ಣವಾಗಿ ಕೆರೆಯಂತ ಆಗಿರುವಂಥದ್ದು ಈ ಒಂದು ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳ್ಬೋದು. ಯಾಕಂದರೆ ಬಹುತೇಕ ಏನು ಬಂಗಾಳ ಕೊಲ್ಲಿಯಲ್ಲಿ ಒಂದು ರೀತಿಯ ವಾಯುಭಾರ ಕುಸಿತ ಆಗಿದೆ, ಹಾಗಾಗಿ ಒಂದು ರೀತಿಯ ಸೈಕ್ಲೋನ್ ಎಫೆಕ್ಟು, ಹೀಗಾಗಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು ಕಂಟಿನ್ಯೂ ಆಗಿ 3-4 ದಿನಗಳಿಂದ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಿರುವಂಥದ್ದು. ಈ ಒಂದು ಪರಿಣಾಮವಾಗಿ ಇವತ್ತು ಏನು ಒಂದು ನಗರದ ಜಿಲ್ಲಾ ಕ್ರೀಡಾಂಗಣ ಏನಿದೆ, ಒಂದು ನೆಹರು ಕ್ರೀಡಾಂಗಣ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂಕೋಲಾ ಗುಡ್ಡ ಕುಸಿತದ ಪರಿಹಾರ ಕಾರ್ಯಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇನೆಯನ್ನ ಕರೆದುಕೊಂಡು ಬರಬೇಕಿತ್ತು ಎಂಬ ಡಿಕೆಶಿ ಹೇಳಿಕೆಗೆ ಮತ್ತೆ ಕೇಂದ್ರ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಡಿಕೆಶಿ ಸೈನಿಕರಿಗೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದು, ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು 7 ಮಂದಿ ಸಾವನ್ನಪ್ಪಿದ್ದು, ಶಿರೂರು ಗ್ರಾಮಕ್ಕೆ ನಾನು ಶನಿವಾರ ಭೇಟಿ ಕೊಟ್ಟಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆಶಿ ಲೇವಡಿ ಮಾಡಿದ್ದಾರೆ. ಮಿಲಿಟರಿಯನ್ನ ಕರೆತಂದು ಫೀಲ್ಡ್ಗೆ ಇಳಿಸಬೇಕಿತ್ತು, ಅವರೊಬ್ಬರೇ ಬಂದು ಏನ್ ಮಾಡ್ತಾರೆ ಅಂತ ಲಘುವಾಗಿ ಮಾತಾಡಿದ್ರು. ಮಾನ್ಯ ಡಿಸಿಎಂ ಅವರು ನನ್ನ ಬಗ್ಗೆ ಲಘುವಾಗಿ ಮಾತಾಡೋ ಭರದಲ್ಲಿ ನಮ್ಮ ಹೆಮ್ಮೆಯ ಸೇನೆಯನ್ನು ಹೀಗಳೆದಿದ್ದೀರಿ. ಇದು ದುರ್ದೈವದ ಸಂಗತಿ. ಜಿಲ್ಲಾಡಳಿತ ರಕ್ಷಣಾ ಕಾರ್ಯ ಮಾಡ್ತಾ ಇಲ್ಲ ಅಂತ ನಾನು ಹೇಳಿಲ್ಲ, ಸರ್ಕಾರವನ್ನು ಟೀಕಿಸಿಲ್ಲ. ಆದರೂ ನೊಂದ ಕುಟುಂಬಗಳ ಕಣ್ಣೀರಿಗೆ ಓಗೊಟ್ಟು ನಮ್ಮ ಹೆಮ್ಮೆಯ ಸೇನೆಯ 40ಕ್ಕೂ ಹೆಚ್ಚು ವೀರ ಯೋಧರು ರಕ್ಷಣಾ ಕಾರ್ಯಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಕ್ಕೆ ಮತ್ತಷ್ಟು ವೇಗ ಕೊಟ್ಟಿದ್ದಾರೆ. ಇದಕ್ಕೆ ಡಿಸಿಎಂ ಅವರ ಆಕ್ಷೇಪಣೆ ಇದೆಯಾ? ಈ ಬಗ್ಗೆ ಅವರೇ ಉತ್ತರಿಸಬೇಕು. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಸಂಸ್ಕಾರ. ಇಷ್ಟು ಸರಳ ಸಾಮರಸ್ಯ ತತ್ವವೂ ಡಿಸಿಎಂ ಆಗಿರೋ ವ್ಯಕ್ತಿಗೆ ತಿಳಿದಿಲ್ಲ ಅಂದ್ರೆ ಇದಕ್ಕಿಂತ ತಿಳಿಗೇಡಿತನ ಮತ್ತೊಂದಿಲ್ಲ. ನಮ್ಮ ಸೇನೆ ನಮ್ಮ ಹೆಮ್ಮೆ ಅಂತ ಡಿಕೆಶಿ ವಿರುದ್ಧ ಡಿಕೆ ಕಿಡಿಕಾರಿದ್ದಾರೆ. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣದಲ್ಲಿ ಬಂಧನವಾಗಿರುವ ಮಾಜಿ ಸಚಿವ ಬಿ ನಾಗೇಂದ್ರ ಇಡಿ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯವು ನಾಗೇಂದ್ರಗೆ ಆಗಸ್ಟ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಹಣ ಅಕ್ರಮ ವರ್ಗಾವಣೆಯಲ್ಲಿ ನಾಗೇಂದ್ರ ಪ್ರಮುಖ ಪಾತ್ರ ವಹಿಸಿದ್ದು, ವಿಚಾರಣೆಯ ಅವಶ್ಯಕತೆ ಇದೆ, ಹೀಗಾಗಿ ಕಸ್ಟಡಿಗೆ ನೀಡಬೇಕು ಅಂತ ಇಡಿ ಮನವಿಯನ್ನ ಸಲ್ಲಿಸಿತ್ತು. ಆದರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವುದರಿಂದ ಚಿಕಿತ್ಸೆಗೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ನಾಗೇಂದ್ರ ಪರ ವಕೀಲರು ಮನವಿ ಮಾಡಿದ್ದಾರೆ. ಹೀಗಾಗಿ ನಾಗೇಂದ್ರಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇನ್ನು ವಿಚಾರಣೆ ವೇಳೆ ಇಡಿ ವಕೀಲ ಪ್ರಸನ್ನ ಕುಮಾರ್ ಮತ್ತೊಬ್ಬ ಆರೋಪಿ ಬಾಡಿ ವಾರೆಂಟ್ ಸತ್ಯನಾರಾಯಣ ವರ್ಮಾ ವಶಕ್ಕೆ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಸತ್ಯನಾರಾಯಣ ವರ್ಮಾರನ್ನ ನಾಳೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶಿಸಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಆಗಿ ತಿಂಗಳೇ ಆಯಿತು. ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ. ಪ್ರಕರಣದ ಬೆನ್ನು ಬಿದ್ದ ಸಾಕ್ಷ್ಯ ಕಲೆ ಹಾಕ್ತಾ ಇರೋ ಪೊಲೀಸರಿಗೆ ಸ್ಫೋಟಕ ವಿಚಾರ ಬಹಿರಂಗ ಆಗ್ತಲೇ ಇದೆ. ಇದೀಗ ತನಿಖೆಯ ಮತ್ತೊಂದು ಕುತೂಹಲಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬಂದ ಗ್ಯಾಂಗ್ ರೇಣುಕಾ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಆತನಲ್ಲಿ ಅಪಾಲಜಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು. ಆದರೆ ಹಲ್ಲೆಯಿಂದ ತೀವ್ರ ಅಸ್ವಸ್ಥನಾಗಿದ್ದ ರೇಣುಕಾಸ್ವಾಮಿ ಮೇಲೇಳೋದ ಕಾರಣ ನಾಳೆ ಮಾಡಿಸೋಣ ಅಂತ ಸೆಕ್ಯೂರಿಟಿ ಗಾರ್ಡ್ ಇದ್ದ ರೂಮ್ಗೆ ತಂದು ಹಾಕಿದ್ದಾರೆ. ನಂತರ ಕೆಲವೇ ಕ್ಷಣದಲ್ಲಿ ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಬಳಿಕ ರೇಣುಕಾಸ್ವಾಮಿ ಸಾವಿನ ವಿಚಾರವನ್ನ ದರ್ಶನ್ಗೆ ಫೋನ್ ಮಾಡಿ ಆರೋಪಿಗಳು ತಿಳಿಸಿದ್ದಾರೆ. ಹೀಗಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಸದ್ಯ ಆರೋಪಿಗಳ ಮೊಬೈಲ್ ಪರಿಶೀಲನೆ ನಡೆಸಿ ರಿಟ್ರೀವ್ಗೆ ಕಳಿಸಿದ್ದು ಆ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ ಸ್ಟೋರಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದಲ್ಲಿ ಫ್ರೆಂಡ್ಸ್ ಆಗಿದ್ದವರೇ ಬೆಂಗಳೂರು ರೀಚ್ ಆಗ್ತಾ ಇದ್ದಂತೆ ವಿಲನ್ ಆಗಿದ್ದ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಮತ್ತು ಚಾಲಕ ರವಿ ಕಾರಿಗೆ ಹತ್ತಿಸ್ಕೊಂಡಿದ್ದಾರೆ. ಕಾರಿಗೆ ಹತ್ತಿಸ್ಕೊಂಡಾಗ ರೇಣುಕಾಸ್ವಾಮಿಯನ್ನ ಖುಷಿಯಾಗಿ ಮಾತಾಡಿಸಿದ್ದಾರೆ. ತುಮಕೂರು ದಾಟ್ತಾ ಇದ್ದಂತೆ ಡಾಬಾ ಒಂದರಲ್ಲಿ ಎಣ್ಣೆ ಖರೀದಿ ಮಾಡಿದ್ದಾರೆ. ಕಾರ್ನಲ್ಲೇ ಜಗದೀಶ್, ರಾಘವೇಂದ್ರ ಇಬ್ರು ಎಣ್ಣೆ ಹೊಡೆದಿದ್ದಾರೆ. ಎಣ್ಣೆಗೆ ರೇಣುಕಾಸ್ವಾಮಿಯೇ ಕಾಸು ಕೊಟ್ಟಿದ್ದಾನೆ.
ಬೆಂಗಳೂರಿಗೆ ಬರ್ತಾ ಇದ್ದಂತೆ ರೇಣುಕಾಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ. ಶೆಡ್ಗೆ ಕರ್ಕೊಂಡು ಬಂದು ಮನಬಂದಂತೆ ಥಳಿಸಿ ದರ್ಶನ್ಗೆ ವಿಚಾರ ತಿಳಿಸಿದ್ದಾರೆ. ದರ್ಶನ್ ನೇರವಾಗಿ ಶೆಡ್ಗೆ ಬಂದು ಹಲ್ಲೆ ಮಾಡಿರೋ ಸ್ಫೋಟಕ ವಿಚಾರ ತನಿಖೆಯಲ್ಲಿ ಬಯಲಾಗಿದೆ.